ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ರಾಜ್ಯದೆಲ್ಲೆಡೆ ಪೆಟ್ರೋಲ್, ಡೀಸೆಲ್ ಮತ್ತು ಆಟೋ ಗ್ಯಾಸ್ ಕೊರತೆ. ಆಟೋ ಗ್ಯಾಸ್ ಬಂಕ್ಗಳು ಸರಿಯಾದ ಪ್ರಮಾಣದಲ್ಲಿ ಲಭ್ಯವಿಲ್ಲ. ಇಂಧನ ಕೊರತೆಯು ಜನರ ದಿನನಿತ್ಯ ಜೀವನ, ಉದ್ಯೋಗ ಮತ್ತು ಸಾರಿಗೆ ವ್ಯವಸ್ಥೆ ಮೇಲೆ ತೀವ್ರ ಪರಿಣಾಮ. ಇತ್ತೀಚಿನ ಅಮೆರಿಕ ಮತ್ತು ಇರಾನ್ ನಡುವಿನ ರಾಜಕೀಯ ಸಂಘರ್ಷಗಳಿಂದಾಗಿ ದೇಶಾದ್ಯಂತ ಇಂಧನ ಸರಬರಾಜು ತೊಂದರೆಗೊಳಗಾಗಿದೆ. ಇದರ ಪರಿಣಾಮವಾಗಿ ರಾಜ್ಯದೆಲ್ಲೆಡೆ ಪೆಟ್ರೋಲ್, ಡೀಸೆಲ್ ಮತ್ತು ಆಟೋ ಗ್ಯಾಸ್ನ ಕೊರತೆ ಉಂಟಾಗಿದೆ. ಆಟೋ ವಾಹನ ಚಾಲಕರು ಗ್ಯಾಸ್ ಅಭಾವದಿಂದಾಗಿ ದೀರ್ಘ ಸಮಯ ಮನೆಗಳಲ್ಲಿ ನಿರ್ಬಂಧಿತವಾಗಿ ಕುಳಿತುಕೊಳ್ಳಲು ಬಾಧ್ಯರಾಗಿದ್ದಾರೆ. ಹೋಟೆಲ್ಗಳು ಮತ್ತು ಹಲವಾರು ವ್ಯಾಪಾರ ಸಂಸ್ಥೆಗಳು ಕೂಡ ಗ್ಯಾಸ್ ಅಭಾವದ ಕಾರಣದಿಂದ ಮುಚ್ಚುವಂತಾಗಿದೆ. ಆಟೋಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಗ್ಯಾಸ್ ಲಭ್ಯವಾಗದಿರುವುದು ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ವಿಶೇಷ ತಜ್ಞರು ಹೇಳುವಂತೆ ಈ ಕೊರತೆ ಮುಂದುವರೆದರೆ ಜನರ ದಿನನಿತ್ಯದ ಜೀವನ, ಉದ್ಯೋಗ ಮತ್ತು ಸಾರಿಗೆ ವ್ಯವಸ್ಥೆ ಮೇಲೆ ಹೆಚ್ಚಿನ ಪರಿಣಾಮ ಬೀರಬಹುದು. ಸರ್ಕಾರವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಸ್ತರಣೆ ಮತ್ತು ಇಂಧನ ವಿತರಣೆಗೆ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಜನರ ಜೀವನ ಸುಲಭಗೊಳಿಸಲು ಮುಂದಾಗಬೇಕು ಎಂದು ಸಲಹೆ ನೀಡಿದ್ದಾರೆ.